ನಿರ್ಧರಾಯಿತು. ಯಾವನಾದರೇನು ಇವನ ಕನವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಆರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಹರ ಗುರುಜನಕಿ ಹರೋಹರ ಎಲ್ಲನಕಿ ಹರೋಹರ ಸ್ವಾಮಿ ಶರಣಯ್ಯಪ್ಪ. ಇದು ನೆಟ್ಟಣ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ 55ನೇ ವರ್ಷದ ಮಂಡಲ ದೀಪೋತ್ಸವ. ಶ್ರೀಯುತ ರಾಧಾಕೃಷ್ಣ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ರಘುನಾಥನ್ ಗುರುಸ್ವಾಮಿ ಅವರ ಶಿಷ್ಯವೃಂದ ಹಾಗೂ ರಾಧಾಕೃಷ್ಣ ಗುರುಸ್ವಾಮಿ ಅವರ ಶಿಷ್ಯವೃಂದದೊಂದಿಗೆ ಒಟ್ಟಡಗದ ಶ್ರೀ ಮಾಂಕು ಗುರುಸ್ವಾಮಿ ಅವರ ಶಿಷ್ಯ ಜನಾರ್ದನ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಲ್ಲಾಜೆ ಸ್ವಾಮಿ ಕೇಶವ ಗುರುಸ್ವಾಮಿ ಇವರ ಎಲ್ಲ ಶಿಷ್ಯರ ಬಳಗದೊಂದಿಗೆ ಈ ದಿನ ಅದ್ಧೂರಿಯಾಗಿ ನಮ್ಮ ಈ ನೆಟ್ಟಣದ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಭಜನಾ ಪರಿಷತ್ ಧರ್ಮಸ್ಥಳ ಕ್ಷೇತ್ರದ ಭಜನಾ ಪರಿಷತ್ ಇವರ ನೇತೃತ್ವದಲ್ಲಿ ಭಜನಾ ತಂಡದಿಂದ ನೃತ್ಯ, ಕುಣಿತ ಭಜನೆ ಹಾಗೂ ಗೊಂಬೆ ಎಡಮಂಗಲ ಇವರ ಗೊಂಬೆ ಹಾಗೂ ಕೇರಳದ ಸಿಂಗಾರಿ ಮೇಳ ಇದರೊಂದಿಗೆ ಸುಮಾರು ಅಯ್ಯಪ್ಪ ಭಕ್ತಾದಿಗಳೊಂದಿಗೆ ಈ ದಿನ ಮೆರವಣಿಗೆ ಈಗ ನಾವು ನೆಟ್ಟಣದಲ್ಲಿ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ನಾವು ಮಾಡುವವರು. ಆದರೆ ಸರ್ಕಾರದ ಒಂದು ನಿಯಮ ಸುತ್ತೋಲೆ ಅಂದರೆ 10 ಗಂಟೆಗೆ ಮುಗಿಸಬೇಕು ಎಂಬ ಕಾರಣದಿಂದ ನಮ್ಮ ದೇವಸ್ಥಾನದಲ್ಲಿ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದಿಲ್ಲ. ಅದರ ಬದಲಾಗಿ ಚೆಂಡೆ ಹಾಗೂ ನಮ್ಮ ಧರ್ಮಸ್ಥಳದ ಭಜನಾ ತಂಡದವರಿಂದ ಭಜನಾ ಕಾರ್ಯಕ್ರಮ ಇರುತ್ತದೆ. ಹೆಚ್ಚಿನ ವಿಷಯ ನಮ್ಮ ಬೊಟ್ಟಡಗದ ಗುರುಸ್ವಾಮಿಯವರಾದ ಅವರು ನಿಮಗೆ ತಿಳಿಸಿಕೊಡ್ತಾರೆ. ಸ್ವಾಮಿ ಶರಣಮಯ್ಯಪ್ಪ. ಈ 55ನೇ ವರ್ಷದ ಮಂಡಲ ದೀಪೋತ್ಸವದಲ್ಲಿ ನಾವು ನಮ್ಮ ಎಲ್ಲ ಸ್ವಾಮಿಯವರ ಒಂದು ಗುರುಸ್ವಾಮಿಯವರ ಮುತುವರ್ಜಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತದೆ. ಅಲ್ಲಿಂದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಿಂದ ಹೊರಟ ಈ ಒಂದು ಮೆರವಣಿಗೆ ಕಾರ್ಯಕ್ರಮವು ಇಲ್ಲಿ ನೆಟ್ಟಣ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಬಂದು ಸಂಪನ್ನಗೊಳ್ಳಲಿದೆ. ನಂತರ
ಅಗ್ನಿ ಪೂಜೆ ಕಾರ್ಯಕ್ರಮ ಜರಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸ್ವಾಮಿಯವರು ಭಾಗವಹಿಸ್ತಾರೆ. ಎಲ್ಲ ಊರಿನ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗ್ತಾರೆ ಎಂದು ಈ ಮೂಲಕ ಕೇಳುತ್ತಿದ್ದೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮೊಂದಿಗೆ ನಮ್ಮ ಭಜನಾ ಮಂದಿರವು ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿರೋ ಕಾರಣ ನಮಗೆ ಸ್ಥಳಾವಕಾಶವನ್ನು ರೈಲ್ವೆಯವರು ಕೊಟ್ಟಿರ್ತಾರೆ. ಆದ ಕಾರಣ ನಮಗೆ ರೈಲ್ವೆಯವರ ಸಂಪೂರ್ಣ ಸಹಕಾರ ಇದೆ. ರೈಲ್ವೆ ಸ್ಟೇಷನ್ ಮಾಸ್ಟರ್ ಇರ್ಬೋದು, ಅದರ PW ಸ್ಟಾಫ್ ಇರ್ಬೋದು, ಅದೇ ರೈಲ್ವೆ ಪೊಲೀಸ್ನವರು ಇರ್ಬೋದು, ಎಲ್ಲ ಎಲೆಕ್ಟ್ರಿಕಲ್ನವರು ಇರ್ಬೋದು, ಪ್ರತಿಯೊಬ್ಬರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಇದು ಮೊದಲು ರೈಲ್ವೆಯವರು ನಡೆಸಿಕೊಂಡು ಬಂದ ದೇವಸ್ಥಾನ. ಕಾರಣಾಂತರಗಳಿಂದ ಮೀಟರ್ ಗೇಜ್ನ ಟೈಮಲ್ಲಿ ಇದು ನಿಂತು ಹೋಗಿತ್ತು. ಆ ಟೈಮಲ್ಲಿ ನಾವೆಲ್ಲ ಊರಿನವರು ಸೇರಿಕೊಂಡು ನಿಂತು ಹೋಗಿದ್ರೆ ಭಜನೆ ನಿಲ್ಲಲಿಲ್ಲ. ಅಂದರೆ ಅವರು ಎಲ್ಲ ಟ್ರಾನ್ಸ್ಫರ್ ಆಗಿ ಹೋದ ಕಾರಣ ನಾವು ಅದನ್ನು ತಗೊಂಡು ಅದನ್ನು ನಾವು ಮುಂದುವರಿಸ್ತಾ ಬರ್ತಿದ್ದೇವೆ. ಈಗ ನಮ್ಮ ಅಧ್ಯಕ್ಷರು ಕುಮಾರಿ ವಾಸನವರು ನಮ್ಮ ಅಯ್ಯಪ್ಪ ಭಜನಾ ಮಂದಿರ ಅಧ್ಯಕ್ಷರಾಗಿದ್ದಾರೆ. ಶ್ರೀಯುತ PR ಉದಯಕುಮಾರ್ ಅವರು ನಮ್ಮ ಕಾರ್ಯದರ್ಶಿಯಾಗಿದ್ದಾರೆ. ಮತ್ತು ಸಂತೋಷ್ ಅವರು ರೈಲ್ವೆ ಅವರು ನಮಗೆ ಒಳ್ಳೆ ಸಹಕಾರ ಕೊಡ್ತಿದ್ದಾರೆ. ಅದೇ ರೀತಿ ಪ್ರಸಾದ್ ನೆಟ್ಟಣ ಮತ್ತು ಇನ್ನು ಅನೇಕರು ಎಲ್ಲರೂ ನಮಗೆ ಸಹಕಾರ ಕೊಟ್ಟರು. ನೆಟ್ಟಣ ರಿಕ್ಷಾ ಚಾಲಕ ಮಾಲಕದವರು, ಟ್ಯಾಕ್ಸಿ ಚಾಲಕ ಮಾಲಕರು ಎಲ್ಲರೂ ಒಂದೊಂದನ್ನು, ಅಂದರೆ ಒಂದು ಚೆಂಡೆ ಆಗಿರ್ಬೋದು, ಚೆಂಡೆಯನ್ನು ಈ ವರ್ಷ ನಮ್ಮ ಆಟೋ ಟ್ಯಾಕ್ಸಿ ಚಾಲಕರು ಕೊಡ್ತಾರೆ. ಅದೇ ಸಮವಸ್ತ್ರವನ್ನು ನಮ್ಮ ರಿಕ್ಷಾ ಚಾಲಕರು. ಹಾಗೆ ಎಲ್ಲರೂ ನಮಗೆ ಸಹಕಾರ, ಊರಿನವರು ಜಾತಿ ಧರ್ಮ ಭೇದವಿಲ್ಲದೆ. ಇಲ್ಲಿ ನಮ್ಮದು ಸ್ವಲ್ಪ ಎಲ್ಲ ಮುಸ್ಲಿಮ್ಸ್ನವರು ಜಾಸ್ತಿ ಇದ್ದಾರೆ, ಕ್ರಿಶ್ಚಿಯನ್ಸ್ನವರು ಜಾಸ್ತಿ ಇದ್ದಾರೆ, ಹಿಂದೂಗಳಿದ್ದೇವೆ. ನಮಗೆಲ್ಲ ಅವರು ಸಹಕಾರ ಕೊಡ್ತಾರೆ. ನಾವು ಕೂಡ ಅವರಿಗೆ ಎಲ್ಲದಕ್ಕೂ ಸಹಕಾರ ಕೊಡ್ತೇವೆ. ಜಾತಿ ಧರ್ಮ ಭೇದ ನಮ್ಮ ಈ ಪರಿಸರದಲ್ಲಿ ಇರುವುದಿಲ್ಲ. ಅದರೊಂದಿಗೆ ಈ ಒಂದು ಕಾರ್ಯಕ್ರಮವು ಇದೀಗ 50ನೇ ವರ್ಷದ್ದು. ಸಂಪೂರ್ಣ ಒಂದು 5-6 ವರ್ಷದಿಂದ ಶ್ರೀಯುತ ರತೀಶ್ ಕುಮಾರ್ ಬೆಂಗಳೂರು ಬ್ರಾಹ್ಮರಿ ನಿಲಯ ನೆಟ್ಟಣ ಇವರು ನಮಗೆ ಅನ್ನದಾನವನ್ನು ಸುಮಾರು 1.5 ಲಕ್ಷ 2 ಲಕ್ಷದಷ್ಟು ಪ್ರತಿ ವರ್ಷ ಕೂಡ ಖರ್ಚು ಮಾಡಿ ನಮಗೆ ಅನ್ನದಾನವನ್ನು ನಡೆಸಿಕೊಡ್ತಾ ಇದ್ದಾರೆ. ತಮ್ಮ ಶ್ರೀಯುತ ದಿನೇಶ್ರವರು ಕೂಡ ಎಲ್ಲರೂ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಆದ್ದರಿಂದ ಸ್ವಾಮಿ ಶರಣಯ್ಯಪ್ಪ ಎಲ್ಲರ ಸಹಕಾರದೊಂದಿಗೆ ಈ ವರ್ಷ ಕೂಡ ಅತ್ಯುತ್ತಮವಾಗಿ ನಮ್ಮ ಒಂದು ಈ ಮಂಡಲ ಕಾಲವು ಜಾತ್ರೆ ನಡೀತದೆ ಎಂದು ಹೇಳಲು ಸಂತೋಷ ಪಡ್ತಾ ಇದ್ದೇನೆ.